ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಇವತ್ತು ಚಾಯ್ಸ್ ಎಂಟ್ರಿ ಲಿಂಕು ಲಾಸ್ಟ್ ಡೇಟು, ಅಂದರೆ ಚಾಯ್ಸ್ ಆಯ್ಕೆ ಮಾಡ್ಕೊಳ್ಳೋದು ಇವತ್ತು ಲಾಸ್ಟ್ ಡೇಟು. ಸೊ ಇನ್ನೂ ಎಕ್ಸ್ಟೆಂಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದಾಗ ನಾನು ಆದರೆ ಓಕೆ, ಆಗಲಿಲ್ಲಪ್ಪ ಅಂದರೆ ಇವತ್ತೇ ಲಾಸ್ಟ್ ಡೇಟು. ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಬಟ್ ಇನ್ನೂವರೆಗೂ ಏನೋ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಸೊ ಸೆಕೆಂಡರಿ ಅದು ಆಗುತ್ತೋ ಇಲ್ವೋ ಸೆಕೆಂಡರಿ, ಬಟ್ ನೀವು ಎಲ್ಲರೂ ಏನಪ್ಪ ಅಂದರೆ ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅವ್ರು ಎಲ್ಲರೂ ಚಾಯ್ಸ್ ಎಂಟ್ರಿ ಮಾಡಿರಿ. ಮೊದಲು ನೀವು ಚಾಯ್ಸ್ ಎಂಟ್ರಿ ಮಾಡಲಿ ಅಂದರೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋದೇ ಇಲ್ಲ. ಸೊ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರು ನೋ ಪ್ರಾಬ್ಲಮ್, ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರಾ, ನಿಮಗೆ ಏನೂ ತೊಂದರೆ ಇಲ್ಲ. ಬಟ್ ಯಾರಿಗೆ ಸೀಟ್ ಸಿಕ್ಕಿರ್ತದ ಅವರು ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಮಾಡಲೇಬೇಕು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲರ ಮೈಂಡಲ್ಲಿ ಒಂದು 2 ಅಥವಾ 3 ಕ್ವಶನ್ಸ್ ಅದಾವ. ನಾನು ಏನಂತ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಚಾಯ್ಸ್ 2 ಚಾಯ್ಸ್ 3 ಆಯ್ಕೆ ಮಾಡಿದವರಿಗೆ ಆಬ್ಸೆಂಟ್ರಿ ಇರುತ್ತಾ? ನನಗೆ ಭಾಳ ಜನ ಕೇಳಿದರು, ಅಂದರೆ ನಿನ್ನೆ ಅಥವಾ ಮೊನ್ನೆಯಿಂದ ಕೇಳ್ತಿದ್ದಾರೆ ಚಾಯ್ಸ್ 2 ಚಾಯ್ಸ್ 3 ಅದರಿಗೆ ಆಬ್ಸೆಂಟ್ರಿ ಬಿಡ್ತಾರಾ ಅಂತ. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಆಬ್ಸೆಂಟ್ರಿ ಇರ್ತದ, ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮೂರನೇದವರಿಗೆ ಥರ್ಡ್ ಕ್ವಶನ್ ಏನಪ್ಪ ಅಂದರೆ, ಇದು ಚಾಯ್ಸ್ 1 ಸ್ಟೂಡೆಂಟ್ಸ್ಗೆ ಯಾರು ಕಾಲೇಜಿಗೆ ಎಡ್ಮಿಷನ್ ಆಗಿರ್ತಾರಲ್ಲ, ಅವರು ಎಡ್ಮಿಷನ್ ಆದಮೇಲೆ ಒಂದು ಸಣ್ಣ ಪ್ರೊಸೀಜರ್ ಇರ್ತದೆ. ಅದೇನಪ್ಪ ಅಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರ್ತದೆ. ಅಂದರೆ ನೀವು ಕಾಲೇಜಿಗೆ ಜಾಯ್ನ್ ಆಗಿದ್ದು ರಿಪೋರ್ಟ್ ಅಂದರೆ ಒಂದು ಸಣ್ಣ ನೀವು ಅದರಲ್ಲಿ ಏನೇನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಯಾರನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇವಾಗ ಎಡ್ಮಿಷನ್ ಪ್ರೊಸೀಜರ್ ಅಷ್ಟೇ ಅಲ್ಲ, ನಿಮಗೆ ಮುಂದೆ ಸ್ಕಾಲರ್ಶಿಪ್ ಆಗಲಿ, BSc ನರ್ಸಿಂಗ್ ಇಂಪಾರ್ಟೆಂಟ್ ಕ್ವಶನ್ ಆಗಲಿ, ಮತ್ತು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ, ಎಲ್ಲ ಥರದ್ದು ನಮ್ಗೆ ಅಂದರೆ ನಿಮಗೆಲ್ಲ ಈ ಚಾನಲಲ್ಲಿ ಎಲ್ಲ ಹೆಲ್ಪ್ ಆಗುತ್ತದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ಕ್ವಶನ್ ನೋಡೋಣ. ಚಾಯ್ಸ್ 2 ಚಾಯ್ಸ್ 3 ಆಯ್ಕೆ ಮಾಡಿದವರಿಗೆ ಆಬ್ಸೆಂಟ್ರಿ ಇರುತ್ತಾ ಇಲ್ವಾ ಅಂತ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತು, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಬಗ್ಗೆ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀರಪ್ಪ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಮಾಡ್ಕೊಂಡವರಿಗೆ ಆಬ್ಸೆಂಟ್ರಿ ಮಾಡೋಕ್ಕೆ ಬಿಡ್ತಾರೋ ಇಲ್ವಾ ಅಂತ. ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಆಬ್ಸೆಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ. ಚಾಯ್ಸ್ 2 ಕೊಟ್ಟೋರಿಗೆ ಏನಪ್ಪ ಅಂದರೆ ನಿಮ್ಮ ಕಾಲೇಜ್ ನಿಮಗೆ ಸಿಕ್ಕಿರೋ ಕಾಲೇಜ್ ಹೋಲ್ಡಲ್ಲಿ ಇರ್ತದೆ. ಅಂದರೆ ನೀವು ಯಾರು ಚಾಯ್ಸ್ 2 ಕೊಟ್ಟಿರ್ತಾರೋ ಅವ್ರ ಕಾಲೇಜ್ ಹೋಲ್ಡಲ್ಲಿ ಇರ್ತದೆ. ಬಟ್ ನೀವು ಏನಪ್ಪ ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ಏನೂ ಮಾಡುವಂಗಿಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಆಬ್ಸೆಂಟ್ರಿ ಬಿಟ್ಟಾಗ ಅದನ್ನು ಅಲ್ಲಿ ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬಿಡೋದಿಲ್ಲ. ನಿಮಗೇನಂದರೆ ನೀವೇನು ಫಸ್ಟ್ ರೌಂಡಲ್ಲಿ ಆಬ್ಸೆಂಟ್ರಿ ಮಾಡಿರ್ತಿರಲ್ಲ ಅದನ್ನೇ ನೀವು ರಿಅರೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಚಾಯ್ಸ್ 3 ಕೊಟ್ಟವ್ರಿಗೆ ಏನಪ್ಪ ಅಂದರೆ ಚಾಯ್ಸ್ 3 ಕೂಡ ಸೇಮು. ಚಾಯ್ಸ್ 3 ಕೊಟ್ಟವರಿಗೆ ಇವಾಗ ಸಿಕ್ಕಿರೋ, ಅಂದರೆ ಚಾಯ್ಸ್ 3 ಕೊಟ್ಟರೆ ಇವಾಗ ಸಿಕ್ಕಿರೋ ಕಾಲೇಜ್ ನಿಮಗೆ ಅದು ಆಟೋಮೆಟಿಕ್ ಡಿಲೇಟ್ ಆಗಿಬಿಡ್ತದೆ. ಸೊ ಇವಾಗ ರಿಮೈನಿಂಗ್ ಕಾಲೇಜ್ ಉಳಿತಾವಲ್ಲ ಅದನ್ನು ನೀವು ಹಿಂದೆ ಮುಂದೆ ಮತ್ತು ಕೆಳಗೆ ಮೇಲೆ ರಿಅರೇಂಜ್ ಎಲ್ಲ ಮಾಡ್ಕೋಬೋದು. ಸೊ ನಿಮಗೇನು ಒಂದೇ ಏನಪ್ಪ ಅಂದರೆ ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಿದೆ ಏನಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜ್ ಆಬ್ಸೆಂಟ್ರಿ ಮಾಡ್ತಿರೋ ಅಷ್ಟು ಬೆಟರ್, ಜಾಸ್ತಿ ಕಾಲೇಜ್ ಮಾಡಿ ಅಂತ ಹೇಳಿದೆ. ಬಟ್ ಒಬ್ಬರವ್ರು ಕಡಿಮೆ ಮಾಡಿದ್ರೆ ಅದು ನಿಮ್ಮ ತಪ್ಪು, ನಾನೇನು ಮಾಡೋಕ್ಕೆ ಬರಲ್ಲ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇದು ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಚಾಯ್ಸ್ 2 ಚಾಯ್ಸ್ 3 ಸ್ಟೂಡೆಂಟ್ಸು ಇವಾಗ ಏನಿಲ್ಲ, ಫಸ್ಟ್ ರೌಂಡ್ ಪ್ರೊಸೀಜರ್ ಮುಗಿಯೋವರೆಗೂ, ಅಂದರೆ ಸೆಪ್ಟೆಂಬರ್ 5 ಅಂತ ಅದ. ಬಟ್ ಲಾಸ್ಟ್ ಟೈಮ್ ಟೇಬಲು ಅವರಿಗೆ ಪ್ರೊಸೀಜರ್ ಇಲ್ಲ. ಬಟ್ ಸೆಪ್ಟೆಂಬರ್ 5 ಅದು ಎಕ್ಸ್ಟೆಂಡ್ ಕೂಡ ಆಗ್ಬೋದು, ಹೇಳೋದಕ್ಕಾಗಲ್ಲ. ಯಾಕಂದರೆ ಇನ್ನು ಅಡ್ಮಿಷನ್ ಪ್ರೊಸೀಜರು ಮತ್ತು ಚಾಯ್ಸ್ ಎಂಟ್ರಿ ಅದನ್ನು ಲಿಂಕ್, ಅಂದರೆ ಚಾಯ್ಸ್ ಎಂಟ್ರಿ ಮಾಡೋದು ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅದು ಮಾಡೋದು ಬಿಡೋದು ಸೆಕೆಂಡರಿ. ಬಟ್ ಇನ್ನು ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅವ್ರು ಬೇಗ ಮಾಡ್ಕೋರಿ. ಸೊ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಇವಾಗ ಏನು ಸದ್ಯಕ್ಕೆ ಏನೂ ಅಪ್ಡೇಟ್ ಇಲ್ಲ, ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕು, ಮತ್ತೇನೇ ಇಲ್ಲ. ಸೊ ನೆಕ್ಸ್ಟು ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಆಬ್ಸೆಂಟ್ರಿ ಇರ್ತದ ಅಥವಾ ಇರಲ್ಲ. ಇದನ್ನು ಕೂಡ ಭಾಳ ಜನರೇ ಮೆಸೇಜ್ ಮಾಡಿ ಕೇಳಿದರು. ಸೊ ಇದನ್ನೊಂದು ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ನೋಡ್ರಿ, ಅವ್ರಿಗೆ ಡೈರೆಕ್ಟು ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರ. ನಿಮ್ಗೆ ಏನು ತೊಂದರೆ ಇಲ್ಲ, ಏನೂ ಇಲ್ಲ, ಏನು ಟೆನ್ಷನ್ ಇಲ್ಲ. ನಿಮ್ಮದು ರ್ಯಾಂಕ್ 1,30,000 ಇರಲಿ, 1,40,000 ಇರಲಿ, ಅಥವಾ 1,50,000 ಇರಲಿ, ಅಂದರೆ ಎರಡನೇ ಸುತ್ತಿನ ಅಂದರೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿರಿ. ನಿಮಗೆ ಸಿಗೋ ಚಾನ್ಸಸ್ ಇರ್ತದೆ. ಯಾರು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರ್ತೀರ ಅವ್ರಿಗೆ ಸಿಗೋ ಚಾನ್ಸಸ್ ಇದ್ದೇ ಇರ್ತದೆ. ಕಡಿಮೆ ಅಂತಲ್ಲ, ಜಾಸ್ತಿನೇ ಇರ್ತದೆ, ಸಿಗ್ಬೋದು. ಯಾಕಂದರೆ ಇವಾಗ ಕಟ್ ಆಫ್ 1,60,000 70,000 ನಿಂತೈತಿ, ನಿಮಗೂ ಸಿಗ್ತದೆ, ವೇಟ್ ಮಾಡಿರಿ. ಬಟ್ ನಾನು ಮುಂಚೆನೇ ಹೇಳಿದೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ ಅಂತ ಹೇಳಿದೆ. ಬಟ್ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿಲ್ಲ, ಅದು ನಿಮ್ಮ ಮಿಸ್ಟೇಕು, ಏನೂ ಮಾಡೋಕ್ಕಾಗಲ್ಲ. ವೇಟ್ ಮಾಡಿರಿ, ಪರವಾಗಿಲ್ಲ, ಸೀಟ್ ಸಿಗುತ್ತಾ. ಇನ್ನು ಸೆಕೆಂಡ್ ರೌಂಡ್ ಐತೆ, ಥರ್ಡ್ ರೌಂಡ್ ಐತೆ, ಮತ್ತು ಮಾಪಪ್ ರೌಂಡ್ ಕೂಡ ಮಾಡ್ತಾರೆ, ಅದೂ ಐತೆ. ಸೊ ಇದೇ ಮತ್ತೇನಿಲ್ಲ, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಏನಪ್ಪ ಅಂದರೆ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರ. ನಿಮಗೆ ಏನೂ ಡೌಟ್ಸ್ ಇಲ್ಲ. ಸೆಪ್ಟೆಂಬರ್ 5-6ವರೆಗೆ ನೀವು ಆರಾಮಾಗಿ ಇರ್ರಿ, ಏನು ತೊಂದರೆ ಇಲ್ಲ. ಏನು ಸೆಕೆಂಡ್ ರೌಂಡ್ ಅಪ್ಡೇಟ್ಸ್ ಬಿಟ್ಟಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಆವಾಗ ನೀವು ಎಲ್ಲರೂ ಆಬ್ಸೆಂಟ್ರಿ ಮಾಡಿದ್ದು, ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಕಾಲೇಜ್ ಆ್ಯಡ್ ಮಾಡಿರೋದು ನೀವು ರಿಅರೇಂಜು ಡಿಲೀಟ್ ಆಪ್ಷನ್ಸು ಅದೆಲ್ಲ ಮಾಡ್ಕೋಬೋದು. ಅವಾಗ ನಾನು ಮತ್ತೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ, ಏನು ತೊಂದರೆ ಇಲ್ಲ. ಸೊ ಇವಾಗ ಅಷ್ಟೇ, ಇವಾಗ ನಿಮ್ಮ ಮನೇಲಿ ಅಷ್ಟೇ ಇರಬೇಕು. ಏನಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಅಂದರೆ ಸೀಟ್ ಯಾರಿಗೆ ಸಿಕ್ಕಿಲ್ಲ, ನಿಮಗೇನು ಪ್ರೊಸೀಜರ್ ಇಲ್ಲ, ಇವಾಗ ಏನೂ ಇಲ್ಲ, ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರಾ ಅಷ್ಟೇ.
ಸೊ ನೆಕ್ಸ್ಟ್ ಕ್ವಶನ್, ಚಾಯ್ಸ್ 1 ಸ್ಟೂಡೆಂಟ್ಸ್ ಎಡ್ಮಿಷನ್ ಆದಮೇಲೆ ರಿಪೋರ್ಟ್ ಹೆಂಗೆ ಮಾಡೋದು? ಸೊ ರಿಪೋರ್ಟ್ ಮಾಡೋದೇನು ಡಿಫಿಕಲ್ಟ್ ಅಲ್ಲ. ನೀವೇನು ಚಾಯ್ಸ್ ಎಂಟ್ರಿ ಲಿಂಕ್ ಮಾಡಿದ್ರಲ್ಲ, ಅಂದರೆ ಚಾಯ್ಸ್ ಎಂಟ್ರಿ ಲಿಂಕು ಇಲ್ಲಿ ಮೇಲೆ ಕಾಣಿಸಕತ್ತದ ನೋಡ್ರಿ, UG NEET UG CET 2024 ಆಯ್ಕೆಯ ಪ್ರವೇಶ ಶುಲ್ಕ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸೇಮು ನಿಮ್ಮದು CT ನಂಬರ್ ಹಾಕಿ ಮತ್ತು ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಮಾಡಿದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಅದೆಲ್ಲ ಕೇಳ್ತದೆ. ಸೇಮ್ ನಿಮಗೆ ಮತ್ತು ನಿಮ್ಮ ಅಲ್ಲಿ ಕಾಣಿಸುತ್ತಲ್ಲ, ಅದು ತೋರಿಸ್ತೀನಿ ನೋಡಿರಿ, ವೇಟ್ ಮಾಡಿರಿ. ಇಲ್ಲಿ ನೋಡ್ಕೋಬೋದು, ಫಸ್ಟು ಅಲಾಟ್ಮೆಂಟ್ ರಿಸಲ್ಟ್ಸು ಅಂದರೆ ಮೇಲೆ ಕಾಲೇಜ್ ಸಿಕ್ಕಿರೋದು ಕಾಲೇಜ್ ನೇಮ್ ಐತಿ. ಸೊ ಸೆಕೆಂಡ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ, ಅಂದರೆ ನೀವು ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಅಂತ ಹೇಳ್ತಿಲ್ಲ, ನೀವು ಚಾಯ್ಸ್ 1 ಮಾಡಿ ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಿಂಟ್ ಅಡ್ಮಿಷನ್ ಆರ್ಡ್ರ್ ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಿ. ಆದ ನಂತರ ನೆಕ್ಸ್ಟ್ ಲಾಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಅದೇನೇನು ತೋರಿಸ್ತೀನಿ ನೋಡಿರಿ ಇವಾಗ. ಸೊ ಇದರಲ್ಲಿ ಏನೂ ಇರಲ್ಲ. ಫಸ್ಟ್ ಏನು ಕೇಳ್ತಾರಪ್ಪ ಅಂದರೆ ಜಾಯಿನ್ ದಿ ಅಲೋಟೆಡ್ ಕಾಲೇಜ್ ಎಸ್ ಅಂತ ಹಾಕಬೇಕು, ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ನೀವು ಯಾವ ಡೇಟ್ಗೆ ಜಾಯ್ನ್ ಆಗಿದ್ರೆ ಅದನ್ನು ಹಾಕಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಡಿಡ್ ಯು ಪೇ ಅಡಿಷ್ನಲ್ ಮನಿ ಆರ್ ಫೀಸ್ ಆಟ್ ದಿ ಕಾಲೇಜ್ ಫಾರ್ ಯುವರ್ ಅಡ್ಮಿಷನ್, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ 10,000 ಆಗಲಿ 15,000 ಆಗಲಿ ನೀವು ಎಷ್ಟು ಅಮೌಂಟ್ ಪೇ ಮಾಡಿರ್ತೀರಾ ಅಷ್ಟು ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಫಸ್ಟ್ ಅಲ್ಲಿ ಮ್ಯಾಗೆ ಎಸ್ ಅಂತ ಕೊಟ್ಟು ಇಫ್ ಸೊ ಡೀಟೇಲ್ಸ್ ಆಫ್ ಅಮೌಂಟ್ ಪೇಡ್, ನೀವು ಎಷ್ಟು ಪೇ ಮಾಡಿರ್ತೀರ ಅಷ್ಟು ಪೇ ಮಾಡಿ ಅಷ್ಟು ಅಮೌಂಟ್ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮದು KF ಅಂದರೆ ನಿಮ್ಮದು ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೀಜರ್ ಮುಗಿತ್ತು. ಮತ್ತು ನಿಮ್ಮದು ಇನ್ಮೇಲೆ ನಿಮ್ಮದು KA ಪ್ರೊಸೀಜರ್ ಏನೂ ಇರಲ್ಲ. ಇದೇ ಲಾಸ್ಟ್ ಪ್ರೊಸೀಜರ್. ಇದು ಸ್ಪೆಷಲಿ ಚಾಯ್ಸ್ 1 ಸ್ಟೂಡೆಂಟ್ಸ್ಗೆ, ಯಾರು ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಿರಲ್ಲ ಅವರಿಗೆ ಮಾತ್ರ, ಮತ್ತೇನಿಲ್ಲ. ಸೊ ನಿಮ್ದು ಇಷ್ಟೇ ಪ್ರೊಸೀಜರು, ಮತ್ತೇನಿಲ್ಲ. ಇದು ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿ ಇದೊಂದು ಪ್ರೊಸೀಜರ್ ಮಾಡಿದರೆ ಮುಗೀತು, ನಿಮ್ಮದು ನೆಕ್ಸ್ಟ್ ಏನೂ ಇಲ್ಲ. ನೀವು ಡೈರೆಕ್ಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಅಲ್ಲೇ ಇರ್ಬೋದು, ಅಲ್ಲೇ ನೀವು ಸ್ಟಡಿ ನೋಡ್ಕೋಬೋದು, ಮತ್ತೇನಿಲ್ಲ. ಸೊ ಗೊತ್ತಾಯ್ತಲ್ಲ ಅದು ಹೆಂಗೆ ಮಾಡಬೇಕಂತ ಇನ್ನೊಂದ್ಸಲ ಲಿಂಕ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಕೊರಿ, ಫಸ್ಟ್ ಚಾಯ್ಸ್ ಎಂಟ್ರಿ ಮತ್ತು ಪ್ರಿಂಟ್ ಅಡ್ಮಿಷನ್ ಆರ್ಡ್ರು, ಅದಾದಮೇಲೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆಯ್ತದೆ. ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಆದ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದನ್ನು ಮಾಡ್ಕೋಬೋದು, ಮತ್ತೇನು ತೊಂದರೆ ಇಲ್ಲ. ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅವರೇ ಮಾಡಿಕೊಡ್ತಾರೆ. ಸೊ ಇಷ್ಟೇ ಅಪ್ಡೇಟ್ಸು, ಮತ್ತೇನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಎಲ್ಲ ಹೇಳ್ಕೊಡ್ತೀನಿ, ಅಂದರೆ ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಮತ್ತು ಯಾರು ಗ್ರೂಪ್ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಯಾರು ಇದ್ದರೆ ಯಾರು ಗ್ರೂಪಿಂದ ಎಕ್ಸಿಸ್ಟ್ ಆಗಬೇಡ್ರಿ, ಯಾಕಂದರೆ ನಿಮಗೆ ಮುಂದೆ ಎಕ್ಸಾಮ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಎಲ್ಲ ಥರ ಹೆಲ್ಪ್ ಆಗುತ್ತಾ. ಸೊ ಯಾರು ಎಕ್ಸಿಸ್ಟ್ ಆಗಬೇಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನೇ ಅಪ್ಡೇಟ್ ಬಂದರೂ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.